ಕೃತಕ ಬುದ್ಧಿಮತ್ತೆ ಎಐ ದಿನನಿತ್ಯದ ಬದುಕನ್ನ ಆವರಿಸುತ್ತಿರುವ ಈ ಕಾಲದಲ್ಲೇ ಸದ್ದಿಲ್ಲದೆ ಅನ್ಲಾಕ್ ಜೀವನ ಶೈಲಿ ಜನಪ್ರಿಯವಾಗ್ತಾ ಇದೆ. ಸ್ಮಾರ್ಟ್ಫೋನ್ ಚಾಟ್‌ಬಾಟ್‌ಗಳು ಅವಿಭಾಜ್ಯವಾಗಿದ್ರೂ ಸ್ಕ್ರೀನ್‌ಗಳಿಂದ ದೂರ ಸರಿದು ನಿಧಾನಗತಿಯ ಬದುಕನ್ನ ಆಯ್ಕೆ ಮಾಡಿಕೊಳ್ಳುವವರ ಸಂಖ್ಯೆ ಹೆಚ್ಚುತ್ತಾ ಇದೆ. ಅನ್ಲಾಕ್ ಜೀವನವೆಂದರೆ ತಂತ್ರಜ್ಞಾನ ತ್ಯಜಿಸುವುದಲ್ಲ, ಅಗತ್ಯಕ್ಕೆ ತಕ್ಕಷ್ಟು ಮಾತ್ರ ಡಿಜಿಟಲ್ ಬಳಕೆ ಮಾಡುವುದು. ನಿರಂತರ ನೋಟಿಫಿಕೇಶನ್, ಅಲ್ಗಾರಿದಮ್ ಆಧಾರಿತ ಕಂಟೆಂಟ್‌ನಿಂದ ಉಂಟಾಗುವ ಮಾನಸಿಕ ಆಯಾಸಕ್ಕೆ ಇದು ಪರ್ಯಾಯವಾಗಿದೆ. ಭಾರತದಲ್ಲಿಯೂ ಡೈರಿ ಬರವಣಿಗೆ, ಪುಸ್ತಕ ಓದು, ಚಿತ್ರಕಲೆ, ತೋಟಗಾರಿಕೆ, ಕರಕುಶಲ ಕಲೆಗಳಂತಹ ಆಫ್‌ಲೈನ್ ಹವ್ಯಾಸಗಳತ್ತ ಜನರು ಮರಳ್ತಾ ಇದ್ದಾರೆ. ಕೋವಿಡ್ ಲಾಕ್‌ಡೌನ್ ನಂತರ ಈ ಪ್ರವೃತ್ತಿಗೆ ಮತ್ತಷ್ಟು ವೇಗ ದೊರೆತಿದೆ. ಎಐ ಮಾನವ ಸೃಜನಶೀಲತೆಯನ್ನ ಕುಗ್ಗಿಸಬಹುದೆಂಬ ಆತಂಕದ ನಡುವೆ ಅನ್ಲಾಕ್ ಚಳುವಳಿ ನಿಧಾನವಾಗಿ ಯೋಚಿಸಿ, ಆಳವಾಗಿ ಕಲಿಯಿರಿ ಎಂಬ ಸಂದೇಶ ನೀಡ್ತಾ ಇದೆ. ಸಂಪೂರ್ಣ ಡಿಜಿಟಲ್ ತ್ಯಾಗ ಸಾಧ್ಯವಿಲ್ಲವಾದರೂ ಭಾಗಶಃ ಬದಲಾವಣೆ ಮಾನಸಿಕ ನೆಮ್ಮದಿ ಮತ್ತು ಬದುಕಿನ ಸಮತೋಲನಕ್ಕೆ ಸಹಕಾರಿಯಾಗಿದೆ.